ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಯಾವ ಸ್ವಾಮೀಜಿ ಗುರುಜಿಗಳು ಭವಿಷ್ಯ ನುಡಿಯೋದು ಬೇಕಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್. ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳದಿದ್ರೆ ಹತ್ಯೆ ಮಾಡುವುದಾಗಿ ಸಿಟಿ ರವಿಗೆ ಬೆದರಿಕೆ ಪತ್ರ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಮಾಜಿ ಸಂಸದೆ ಸುಮಲತಾ ಅವರ ಕಾರು ಹತ್ತಲ್ಲ ಎಂದು ನಾನು ಹೇಳಿಲ್ಲ. ಈ ವಿಚಾರದಲ್ಲಿ ಚಿಲ್ಲರೆ ರೀತಿ ರಾಜಕೀಯ ಬೆರೆಸುವ ಅವಶ್ಯಕತೆ ನನಗಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ಬಸ್ಗಳ ನಿರ್ವಾಹಕ ಹಣ ಕೊಳ್ಳೆ ಹೊಡೆಯಲು ಖದೀಮರಿಂದ ಹೊಸ ಪ್ಲಾನ್. ಮಲಗಿದ್ದ ಚಾಲನಾ ಸಿಬ್ಬಂದಿಗಳ ಮುಖಕ್ಕೆ ಸ್ಪ್ರೇ ಹೊಡೆದು ಕಳ್ಳತನಕ್ಕೆ ಯತ್ನ. ರಾತ್ರಿ ವೇಳೆ ನಿಲ್ದಾಣದಲ್ಲಿ ಪೊಲೀಸರ ಕಾವಲಾಕುವಂತೆ ಒತ್ತಾಯ. ಕಿಡಿಗೇಡಿಗಳಿಂದ ಭತ್ತದ ಉಣವಿಗೆ ಬೆಂಕಿ. 4 ಲಕ್ಷ ಮೌಲ್ಯದ ಬೆಳೆ ನಾಶ. ರೈತ ಕಂಗಾಲು ನಷ್ಟ ಪರಿಹಾರಕ್ಕೆ ಮನವಿ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಯಾವ ಸ್ವಾಮೀಜಿ ಗುರೂಜಿಗಳು ಭವಿಷ್ಯ ನುಡಿಯೋದು ಬೇಕಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಗುರೂಜಿ ಭವಿಷ್ಯಕ್ಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದರು. ನಾನು ಎಲ್ಲ ಸ್ವಾಮೀಜಿ ಗುರೂಜಿಗಳಿಗೆ ವಿನಂತಿ ಮಾಡ್ತೀನಿ, ನಮ್ಮ ಸರ್ಕಾರದ ವಿಚಾರದಲ್ಲಿ ತಮ್ಮ ಯಾವ ಹೇಳಿಕೆನೂ ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೆಯುತ್ತಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ. ಯಾರೂ ಭವಿಷ್ಯ ನುಡಿಯೋದು ಬೇಕಿಲ್ಲ ಎಂದು ಕುಟುಕಿದ್ರು. ಇನ್ನು ಪವರ್ ಶೇರಿಂಗ್ ಜಟಾಪಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಯಾವ ಪವರ್ ಇಲ್ಲ, ಯಾವ ಶೇರಿಂಗೂ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರಲಿದೆ. ಜಾತಿ ಜನಗಣತಿಗೆ ಸಂಬಂಧಿಸಿದಂತೆ ಯಾವ ಸಭೆಯೂ ಕೂಡ ಇಲ್ಲ. ಸಿಎಂ ಕ್ಯಾಬಿನೆಟ್ ಸಭೆಗೆ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿದೆ. ಅಲ್ಲದೆ ನಾನು ಸಿಎಂ ಸಭೆ ಕರೆದಿದ್ದೇವೆ. ಎಲ್ಲಾ ಸಭೆಯನ್ನ ರದ್ದು ಮಾಡಿ ಸಂಜೆ ಪದಾಧಿಕಾರಿಗಳ ಇತರೆ ಸಭೆ ಇದೆ. ಸುರ್ಜೇವಾಲಾ ಬರ್ತಾರೆ. ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಎಂಎಲ್ಸಿ ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ಕೊಡಬೇಕಿದೆ. ನಾಳೆ ಸಿಎಂ ನಾನು ದೆಹಲಿಗೆ ಹೋಗ್ತಿದ್ದೇವೆ. ದೆಹಲಿಯಲ್ಲಿ ಹೊಸ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದೇವೆ ಅಷ್ಟೇ ಎಂದು ಸ್ಪಷ್ಟಪಡಿಸಿದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳದಿದ್ದರೆ ನಿಮ್ಮನ್ನ ಮತ್ತು ನಿಮ್ಮ ಪುತ್ರ ಸೂರ್ಯನನ್ನ ಹತ್ಯೆ ಮಾಡಲಾಗುತ್ತದೆ ಎಂಬ ಬೆದರಿಕೆ ಪತ್ರ ಸಿಟಿ ರವಿಯವರ ಚಿಕ್ಕಮಗಳೂರಿನ ಬಸವನಹಳ್ಳಿ ನಿವಾಸಕ್ಕೆ ಬಂದಿದ್ದು, ಈ ಸಂಬಂಧ ಸಿಟಿ ರವಿ ಪಿಎ ಚೇತನ್ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಸಂಬಂಧ ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಮಾತನಾಡಿ, ಅಪರಿಚಿತ ವ್ಯಕ್ತಿಗಳಿಂದ ಎಂಎಲ್ಸಿ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದೆ. ಈ ಸಂಬಂಧ ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸಿಟಿ ರವಿ ಅವರಿಗೆ ಹೆಚ್ಚಿನ ಭದ್ರತೆ ನೀಡುತ್ತೇವೆ. 15 ದಿನಗಳೊಳಗೆ ಚಿಕ್ಕಮಗಳೂರಿನಿಂದ ಬಂದು ಬೆಳಗಾವಿ ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆ ಕೇಳಬೇಕು. ಇಲ್ಲದಿದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲು ಮುರಿದು ಸಾಯಿಸುತ್ತೇವೆ. ನಿನ್ನ ಮಗನನ್ನ ಸಾಯಿಸುತ್ತೇವೆ. ಹುಷಾರಾಗಿ ಇರಿ ಎಂಬ ಬೆದರಿಕೆ ಪತ್ರ ಬಂದಿದೆ ಎಂದು ತಿಳಿಸಿದರು. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಡಿಸೆಂಬರ್ 19ರಂದು ಪರಿಷತ್ನಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಮಾತಿನ ಚಕಮಕಿ ನಡೆಯುವಾಗ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪ ಮಾಡಿದ್ದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಪರಿಷತ್ನಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಆಕ್ರೋಶಗೊಂಡ ಜನರ ಗುಂಪೊಂದು ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದರು. ಅವಹೇಳನಕಾರಿ ಪದ ಬಳಕೆ ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸುತ್ತಿದೆ. ಸಿಟಿ ರವಿಯವರು ಶುಕ್ರವಾರ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದರು. ಮಾಜಿ ಸಂಸದೆ ಸುಮಲತಾ ಅವರ ಕಾರು ಹತ್ತಲ್ಲ ಎಂದು ನಾನು ಹೇಳಿಲ್ಲ. ಈ ವಿಚಾರದಲ್ಲಿ ಚಿಲ್ಲರೆ ರೀತಿ ರಾಜಕೀಯ ಬೆರೆಸುವ ಅವಶ್ಯಕತೆ ನನಗಿಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದರು. ಮದ್ದೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಅವರ ಕಾರು ಹತ್ತಲ್ಲ, ಇವರ ಕಾರು ಹತ್ತಲ್ಲ ಎಂದು ಹೇಳಿಲ್ಲ. ಚಲುವರಾಯ ಸ್ವಾಮಿಗೆ ಈ ವಿಷಯ ಹೇಗೆ ಹೋಗಿದೆಯೋ ಗೊತ್ತಿಲ್ಲ. ಸುಮಲತಾ ಅವರು ಬಳಸಿದ ಕಾರು ತಗೊಳ್ಳಲ್ಲ ಎಂದು ನಾನು ಪತ್ರ ಬರೆದಿದ್ದೇನಾ ಎಂದು ಪ್ರಶ್ನಿಸಿದರು. ಸರ್ಕಾರಿ ಕಾರು ಅದೇನು ನಮ್ಮಪ್ಪನ ಆಸ್ತಿನ? ನಾನು ಸಿಎಂ ಆಗಿದ್ದಾಗ ಸರ್ಕಾರಿ ಕಾರು ಡ್ರೈವರ್ ಸಂಬಳ ತೆಗೆದುಕೊಂಡಿಲ್ಲ. ನಾನು ಅಧಿಕಾರದಲ್ಲಿ ಇರುವವರಿಗೆ ಒಂದು ಶಾಶ್ವತ ಕಾರು ಕೊಡಿ ಎಂದು ಕೇಳಿರುವೆ. ಅವರು ಯಾಕೋ ಬಳಸಿದ್ದಾರೆ. ನನಗೆ ಬೇಡವೆಂದು ನಾನು ಹೇಳಿಲ್ಲ. ನಾನು ಅಧಿಕಾರದಲ್ಲಿ ಇರುವವರೆಗೆ ಒಂದು ಶಾಶ್ವತ ಕಾರು ಕೊಡಿ ಎಂದು ಹೇಳಿರುವೆ. ಅವರು ಯಾರೋ ಬಳಸಿದ್ದಾರೆ. ನನಗೆ ಬೇಡವೆಂದು ನಾನು ಹೇಳಿಲ್ಲ. ಇಂತಹ ಸಣ್ಣ ವಿಚಾರವನ್ನ ಚರ್ಚೆ ಮಾಡುವ ಸಂಸ್ಕೃತಿಯನ್ನ ಚಲುವರಾಯ ಸ್ವಾಮಿ ಬಿಡುವುದು ಒಳ್ಳೆಯದು. ಈ ಬಗ್ಗೆ ಏನೋ ಮಾತನಾಡಿಕೊಂಡಿದ್ದಾರೆ, ಮಾತನಾಡಲಿ. ಇದಕ್ಕೆಲ್ಲ ನಾನು ಉತ್ತರ ಯಾಕೆ ಕೊಡಬೇಕು? ನನ್ನ ಆತ್ಮತೃಪ್ತಿಗೆ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಯಾರನ್ನೂ ಮೆಚ್ಚಿಸಲು ಕೆಲಸ ಮಾಡುವುದಕ್ಕೆ ಆಗಲ್ಲ ಎಂದು ತಿರುಗೇಟು ನೀಡಿದರು. ಇನ್ನು ಮೈತ್ರಿ ಧರ್ಮ ಪಾಲನೆಯಾಗುತ್ತಿಲ್ಲ ಎಂಬ ಮಾಜಿ ಸಚಿವ ನಾರಾಯಣಗೌಡ ಹೇಳಿಕೆಗೆ ಉತ್ತರಿಸಿದ ಎಚ್ಡಿಕೆ, ಈ ಕುರಿತು ಸಾರ್ವಜನಿಕವಾಗಿ ಮಾತನಾಡಿದ್ದಕ್ಕೆ ಉತ್ತರ ಕೊಡುವುದಕ್ಕೆ ಆಗುತ್ತಾ? ಬಂದು ಕೂತ್ರೆ ಎದುರುಗಡೆ 4 ಗೋಡೆ ಮಧ್ಯೆ ಮಾತನಾಡಬಹುದು. ಇವೆಲ್ಲ ಹೊರಗಡೆ ಚರ್ಚೆ ಮಾಡುವುದಕ್ಕೆ ಆಗಲ್ಲ. ನನ್ನ ಬಳಿ ಏನು ಸಮಸ್ಯೆ ಎಂದು ಹೇಳಿದ್ರೆ ಸರಿಪಡಿಸಬಹುದು ಎಂದರು. ಹಾಸನ ಹೊಸ ಬಸ್ ನಿಲ್ದಾಣದಲ್ಲಿ ರಾತ್ರಿ ಪಾಳಿ ತಂಗಿದ್ದ ಬಸ್ಗಳಲ್ಲಿ ನಿರ್ವಾಹಕ ಹಣ ಕೊಳ್ಳೆ ಹೊಡೆಯಲು ಖದೀಮರು ಬಸ್ನಲ್ಲಿ ಮಲಗಿದ್ದ
ಚಾಲನಾ ಸಿಬ್ಬಂದಿಗಳ ಮುಖಕ್ಕೆ ಸ್ಪ್ರೇ ಮಾಡಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಚಾಲನಾ ಸಿಬ್ಬಂದಿಗಳು ನಿದ್ರೆಗೆ ಜಾರಿರುವುದನ್ನು ಖಚಿತಪಡಿಸಿಕೊಂಡ ಕಳ್ಳರು ಹೇಮದಿ ಟೈರ್ ನೇರದ ಕಿಟಕಿ ಗಾಜನ್ನು ಸರಿಸಿ ಬಸ್ನೊಳಗೆ ನುಸುಳಿದ್ದಾರೆ. ಬಳಿಕ ಬಸ್ನಲ್ಲಿ ಸಮವಸ್ತ್ರ ಬಿಚ್ಚಿ ಮಲಗಿದ್ದ ಚಾಲಕ ಮತ್ತು ನಿರ್ವಾಹಕರ ಬಟ್ಟೆಗಳನ್ನು ಹುಡುಕಿದ್ದಾರೆ. ಆದರೆ ಏನೂ ಸಿಕ್ಕಿಲ್ಲ. ಒಂದು ವೇಳೆ ನಿರ್ವಾಹಕರ ಹಣದ ಬ್ಯಾಗ್ ಸಿಕ್ಕಿದರೆ ಇಂದು ಅವರ ಕೈಯಿಂದ ಹಣವನ್ನ ಸಂಸ್ಥೆಗೆ ಕಟ್ಟಬೇಕಾದ ಪರಿಸ್ಥಿತಿ ಬರ್ತಿತ್ತು. ನಿಲ್ದಾಣದಲ್ಲಿ ರಾತ್ರಿ ಪಾಳಿದಲ್ಲಿ ನಿಂತಿದ್ದ 8ಕ್ಕೂ ಹೆಚ್ಚು ಬಸ್ಗಳಲ್ಲಿ ನಿರ್ವಾಹಕರ ಹಣದ ಬ್ಯಾಗ್ ಕಳವು ಮಾಡಲು ಕಿಟಕಿ ಮೂಲಕ ಬಸ್ನ ಒಳಗೋಗಿ ಬಸ್ನಲ್ಲಿ ಮಲಗಿದ್ದ ಚಾಲನಾ ಸಿಬ್ಬಂದಿಗಳ ಮುಖಕ್ಕೆ ಸ್ಪ್ರೇ ಮಾಡಿದ್ದಾರೆ. ಆದರೆ ಈ ಬಸ್ಗಳ ನಿರ್ವಾಹಕರ ಎಚ್ಚರಿಕೆಯಿಂದಾಗಿ ಯಾವುದೇ ಕಳವಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಇನ್ನು ಮುಂದೆ ಪ್ರತಿಯೊಬ್ಬ ನಿರ್ವಾಹಕರು ಎಚ್ಚರಿಕೆ ವಹಿಸಬೇಕಿದ್ದು ನಿಮ್ಮ ಹಣದ ಬ್ಯಾಗ್ ಅನ್ನ ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ಮೈ ಮರೆತು ಹಣವನ್ನ ತಮ್ಮ ಬಳಿಗೆ ಇಟ್ಟುಕೊಂಡು ಮಲಗಿದ್ರೆ ಹಣ ಕಳ್ಳರ ಪಾಲಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಈ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಇನ್ನು ಬಸ್ನ ಕಿಟಕಿ ಗಾಜುಗಳನ್ನು ಸರಿಸಿ ಒಳನುಗ್ಗುತ್ತಿರುವ ಈ ಖದೀಮರ ಹೆಡಮುರಿ ಕಟ್ಟುವುದಕ್ಕೆ ಪೊಲೀಸರು ರಾತ್ರಿ ವೇಳೆ ನಿಲ್ದಾಣದಲ್ಲಿ ಅರ್ಧ ಗಂಟೆಯೊಮ್ಮೆಯಾದರೂ ಗಸ್ತು ತಿರುಗಬೇಕು ಎಂದು ನಿಲ್ದಾಣಾಧಿಕಾರಿಗಳು ಹಾಗೂ ಚಾಲನಾ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಅಲ್ಲದೆ ಸಂಬಂಧಪಟ್ಟ ನಮ್ಮ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಶೀಘ್ರದಲ್ಲೇ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಮೂಲಕ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಿಡಿಗೇಡಿಗಳಿಂದ ಭತ್ತದ ಉಣವಿಗೆ ಬೆಂಕಿ ಹಾಕಿದ ಪರಿಣಾಮ ಸುಮಾರು 4 ಲಕ್ಷ ಮೌಲ್ಯದ ಭತ್ತದ ಬೆಳೆ ನಾಶವಾದ ಘಟನೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿಯಲ್ಲಿ ನಡೆದಿದೆ. ಜಗಬೋರನಹಳ್ಳಿ ಗ್ರಾಮದ ರೇವಯ್ಯ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೋಸಿ ಹೋಗಿದ್ದ ರೈತರು ತಮ್ಮ ಬೆಳೆಗಳನ್ನ ರಾತ್ರಿ ಕಾದು ರಕ್ಷಿಸಿಕೊಂಡಿದ್ರು. 2 ದಿನಗಳ ಹಿಂದಷ್ಟೇ ಭತ್ತ ಕಟಾವು ಮಾಡಿ ಒಕ್ಕಣೆ ಮಾಡಲು ಹೊಣವೆ ಹಾಕಿದ್ರು. ರಾತ್ರೋರಾತ್ರಿ ಕಿಡಿಗೇಡಿಗಳು ಭತ್ತದ ಉಣವಿಗೆ ಬೆಂಕಿ ಹಾಕಿದ ಕಾರಣ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಈ ಸಂಬಂಧ ತಮ್ಮ ಅಳಲನ್ನ ತೋಡಿಕೊಂಡ ರೈತ ರೇವಯ್ಯ ಕೂಲಿ ಮಾಡಿಕೊಂಡು ಕಷ್ಟಪಟ್ಟು ತಮಗಿದ್ದ ಜಮೀನಿನಲ್ಲಿ ಭತ್ತ ಬೆಳೆ ಮಾಡಿದ್ವು. ಈ ಭಾಗದಲ್ಲಿ ಆನೆಗಳ ಹಾವಳಿಯಿಂದ ಎಷ್ಟೇ ಕಷ್ಟ ಇದ್ರೂ ಬೆಳೆ ಮಾಡಿದ್ವು. ಕೈಗೆ ಬಂದ ತುತ್ತನ್ನ ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಇದರಿಂದ ನಮಗೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ನಾವು ಯಾರ ಬಳಿ ಹೋಗಿ ಕೇಳಲಿ ಎಂದು ಕಣ್ಣೀರು ಹಾಕಿದರಲ್ಲದೆ ನಮಗಾದ ನಷ್ಟಕ್ಕೆ ಪರಿಹಾರ ನೀಡಿ ಎಂದು ಮನವಿ ಮಾಡಿದ್ರು. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಬೇಲೂರು ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಅಧಿಕಾರಿಗಳಾದ ಪ್ರಕಾಶ್ ಹಾಗೂ ಮೈತ್ರಿ, ಅರಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ನಮಗೂ ಜಾಗಕ್ಕೂ 1 ಎಕರೆ 1 ಕಿಲೋಮೀಟರ್ ದೂರ. ಆದ್ರೆ ಅಷ್ಟೊತ್ತಿಗೆ ಯಾರು ಹಿಂಗೆ ಗೊತ್ತಾಯ್ತು ಹಿಂಗೆ ಆಯ್ತಲ್ಲ ಅಂತೇಳಿ ಬಂದು ಇದು ಮಾಡೋದು. ಆದ್ರೆ ಆಗಲ್ಲ, ತಮ್ಸಕ್ಕಾಗಲ್ಲ, ಏನು ಮಾಡೋಕೆ ಅಷ್ಟೊತ್ತಿಗೆಲ್ಲ ಮುಕ್ಕಾಲು ಹೊರದೋಯ್ತು. ಆದ್ರೆ ಬಂದು ಈ ಥರ ಈಗೆಲ್ಲ ಲಾಸ್ ಆಗಿದೆ. ನಮ್ಮ ಮಕ್ಕಳು ಎಲ್ಲ ಇದರನ್ನೇ ನಂಬಿಕೆಂದು ಎಲ್ಲ ಮಾಡ್ಕೊಂತ ಇದ್ದೆ. ಆದರೆ ಇವತ್ತು ಭಾರಿ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ರಾತ್ರಿನೇ ನಾನು ಒಂಥರ ಅನಾಹುತ ಮಾಡಿದ್ದಾರೆ. ಬೇಡ ಅಂಥೇಳಿ ಎಲ್ಲ ನಮ್ಮ ಗ್ರಾಮಸ್ಥರು ತಡೆದು ಒಂದು ಪರಿಹಾರ ಕೊಡ್ಸೋಣ ಅಂತ ಹೇಳಿ ಮಾಡಿದ್ದಾರೆ. ದಯಮಾಡಿ ರೈತರು ಯಾವತ್ತೂ ಅನಾಹುತ ಮಾಡ್ಕೋಬೇಡಿ. ಇದನ್ನೇ ಎಲ್ಲ ನಮ್ಮ ಸ್ನೇಹಿತರೆಲ್ಲ ನಮಗೊಂದು ದಾರಿ ಸರಿ ಹೋಗುತ್ತೆ. ದಯವಿಟ್ಟು ಹೊಳ್ಬೇಡಿ. ನೀವು ದಯಮಾಡಿ ಆಗುತ್ತೆ, ಅದು ಪರಿಹಾರ ಸಿಗುತ್ತೆ. ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ಸೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಪರವಾಗಿ ನಾವು ಇರ್ತೀವಿ. ಯಾರು ಬೆಂಕಿ ಹಾಕಿದಾರೋ ಗೊತ್ತಿಲ್ಲ. ಇದು ಎಷ್ಟು ಎಕರೆ ಸ್ವಾಮಿ? 3 ಎಕರೆ. 3 ಎಕರೆ ಅಂದ್ರೆ ಅದಕ್ಕೋಸ್ಕರವ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೊಂದು ಸಮಾಧಾನ ಹೇಳಿದ್ ಮಾಡಿದ್ದಾರೆ. ಅದಕ್ಕೋಸ್ಕರವ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೊಂದು ಸಮಾಧಾನ ಹೇಳಿದ್ ಮಾಡಿದ್ದಾರೆ. ತಾಲೂಕು ಛಲವಾದಿ ಮಹಾಸಭಾದಿಂದ ಜಿಲ್ಲಾ ಮಟ್ಟದ ಕರೋಕೆ ಗೀತ ಗಾಯನ ಸ್ವರ ಸಂಭ್ರಮ ಸ್ಪರ್ಧಾ ಕಾರ್ಯಕ್ರಮ ಜನವರಿ 25 ಮತ್ತು 26ರಂದು ನಡೆಯಲಿದೆ ಎಂದು ಜಿಲ್ಲಾ ಛಲವಾದಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಎಟಿ ಲೋಕೇಶ್ ಕುಮಾರ್ ತಿಳಿಸಿದರು. ಆಲೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಸಂವಿಧಾನ ಜಾರಿಯಾಗಿ 75 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ಹಾಗೂ ಛಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಿವಂಗತ ಕೆ ಶಿವರಾಮ್ ರವರ ಮರಣಾರ್ಥ ಅಂಗವಾಗಿ ಜನವರಿ 25 ಮತ್ತು 26ರಂದು ಅಂಬೇಡ್ಕರ್ ಭವನದಲ್ಲಿ 2ನೇ ವರ್ಷದ ಜಿಲ್ಲಾ ಮಟ್ಟದ ಕರೋಕೆ ಗೀತ ಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಸ್ಪರ್ಧಾ ಕಾರ್ಯಕ್ರಮ ವಯೋಮಿತಿ 6ರಿಂದ 17 ವರ್ಷದವರೆಗೆ ಹಾಗೂ ವಯೋಮಿತಿ 18ರಿಂದ 60 ವರ್ಷದವರೆಗೆ 2 ವಿಭಾಗಗಳಲ್ಲಿ ನಡೆಯಲಿದೆ. ಸರಿಗಮಪ ಖ್ಯಾತಿಯ ಹವ್ಯಾಸಿ ಗಾಯಕ ಬಸವರಾಜ ಬಡಗೇರ ಮಡಿಕೇರಿ, ಗಾಯಕಿ ವಾಣಿ ನಾಗೇಂದ್ರ ಹಾಸನ್ ಹಾಗೂ ವಾಹಿನಿಯ ಕಂಠದಾನ ಕಲಾವಿದ ಖ್ಯಾತ ಗಾಯಕ ಮನೋಜ್ ಶರ್ಮಾ ಆಗಮಿಸುವರು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು 800 ರೂಗಳನ್ನ ತಾಲೂಕು ಛಲವಾದಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಬಿಎಂ, ದೂರವಾಣಿ ಸಂಖ್ಯೆ 9964864483 ದೂರವಾಣಿ ಮೂಲಕ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಛಲವಾದಿ ಮಹಾಸಭಾ ಆಲೂರು ತಾಲೂಕು ಮತ್ತು ಹಾಸನ ಜಿಲ್ಲೆಯ ವತಿಯಿಂದ ಜಿಲ್ಲಾ ಮಟ್ಟದ ಒಂದು ಕರೋಕೆ ಗೀತಗಾಯನ ಸ್ಪರ್ಧೆಯನ್ನು ಆಲೂರು ತಾಲೂಕಿನಲ್ಲಿ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ವಿ. ಆ ಪ್ರಕಾರವಾಗಿ ಆಲೂರು ತಾಲೂಕಿನ ಎಲ್ಲ ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು, ಅಧ್ಯಕ್ಷಗಳು ಮತ್ತು ಗೌರವಾಧ್ಯಕ್ಷರ ಸಹಕಾರದೊಂದಿಗೆ ಆಲೂರಿನಲ್ಲಿ 25/1/2025 ಮತ್ತು 26/1/2025 ಶನಿವಾರ ಭಾನುವಾರದಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಕಾರಣ ಏನಂದರೆ 26/1/2025 ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಪೂರೈಸಿ 76ನೇ ವರ್ಷದ ಸಂಭ್ರಮಾಚರಣೆಗೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ.
ಅದರ ಸಂಭ್ರಮಾಚರಣೆಯ ಸವಿನೆನಪಿಗಾಗಿ ಹಾಗೂ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ IAS ತೇರ್ಗಡೆಯಾದಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಕೆ ಶಿವರಾಮ್ ಸರ್ ಅವರ ಸ್ಮರಣಾರ್ಥವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕರಾವಕೆ ಗೀತ ಗಾಯನ ಸ್ವರ ಸಂಭ್ರಮ ಅಂತೇಳಿ. ಆಲೂರು ತಾಲೂಕು ಹಾಸನ ಜಿಲ್ಲೆ 2ನೇ ವರ್ಷದ ಅದ್ದೂರಿ ಕರಾವಕೆ ಗೀತ ಗಾಯನ ಕಾರ್ಯಕ್ರಮವನ್ನು ಸ್ವರಸಂಭ್ರಮ ಕಾರ್ಯಕ್ರಮವನ್ನು ಆಲೂರಿನಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ವಾಣಿ ಕೆ ಶಿವರಾಮ್ ಮೇಡಮ್ ಅವರು ಬರ್ತಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಾರರಾಗಿ ಶಾಸಕರಾದಂಥ ಸಿಮೆಂಟ್ ಮಂಜೂರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಸಂಸದರಾದಂಥ ಶ್ರೇಯಸ್ ಪಾಟೀಲ್ ಅವರು ಆಗಮಿಸಿದ್ದಾರೆ. ಮಾಜಿ ಶಾಸಕರಾದಂಥ HK ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಮುರಳಿ ಮೋಹನ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ HR ನಾರಾಯಣ್ ಅವರು ಮಾಜಿ ಜಿಲ್ಲಾಧ್ಯಕ್ಷರು ಛಲವಾದಿ ಮಹಾಸಭಾ ಹಾಸನ, ಹಾಗೂ ಜಯರಾಮ್ ಮಾಂಬಳ್ಳಿ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ಹಾಸನದ ಉಸ್ತುವಾರಿ, ಹಾಗೂ ಇನ್ನಿತ ಅನೇಕ ಗಣ್ಯರು, ಗಂಗಾಧರ್ ಬಹುಜನರವರು ವಕೀಲರು ಹಾಗೂ ಸಮಾಜ ಸೇವಕರು ಇವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸುತ್ತಿರುವುದರಿಂದ ಮೊದಲನೇದಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅದಾದ ನಂತರ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಹಿಂದೂಗಳು ಒಂದಾಗದಿದ್ರೆ ಮುಂದಿದೆ ಅಪಾಯ ಎಂದು ಕಾರಜೋಳ್ ಮಠದ ಶ್ರೀ ಸದಾಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಗುರುವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧರ್ಮದ ಬಗ್ಗೆ ಜಾಗೃತಿ ಅಗತ್ಯ. ಒಡಕು ಧರ್ಮದ ಅವನತಿಗೆ ಕಾರಣ. ಇದನ್ನ ಇತಿಹಾಸದಲ್ಲಿ ನಾವು ಕಂಡು ಕೇಳಿದ್ದೇವೆ. ಆದ್ದರಿಂದ ಎಂದಿಗೂ ಜಾತಿ ಆಧಾರದ ಮೇಲೆ ಹಿಂದೂಗಳು ವಿಭಜನೆಯನ್ನ ಮಾಡಬೇಡಿ. ಸನ್ಯಾಸಿಗಳು ಸಹ ಧರ್ಮಕ್ಕೆ ಧಕ್ಕೆ ಬಂದಾಗ ಶಸ್ತ್ರ ಹಿಡಿದಿರುವುದು ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ದರಿಂದ ತೋರಿಕೆ ಹಿಂದೂಗಳಾಗದೆ ನಿಜವಾದ ಹಿಂದೂಗಳಾಗಿ ಧರ್ಮಕ್ಕೆ ಧಕ್ಕೆ ಬಂದಾಗಲೆಲ್ಲ ತೀವ್ರವಾಗಿ ಪ್ರತಿಭಟಿಸಿ ಎಂದರು. ಹಲವಾರು ಅನ್ಯ ಧರ್ಮೀಯರು ಈ ಧರ್ಮದ ಮೇಲೆ ಆಕ್ರಮಣವನ್ನ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಒಬ್ಬ ರಾಜನಿಂದ ಅಲ್ಲ, ದೊರೆಗಳಿಂದ ಅಲ್ಲ, ಚಕ್ರವರ್ತಿಗಳಿಂದ ಅಲ್ಲ, ಸಾಮಾನ್ಯ ಪ್ರಜೆಯಿಂದ ಹಿಡಿದು ಹಲವಾರು ಜನರನ್ನ ಮತಾಂತರವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹಲವಾರು ಆಸೆ, ಆಮಿಷ, ಬೆದರಿಕೆಗಳನ್ನಿಟ್ಟಂತಹ ಸಂದರ್ಭದಲ್ಲೂ ಕೂಡ ಜೊಳ್ಳು ಕಾಳುಗಳ ಹಾಳು ಹೋಗಿದ್ದಾವೆ. ಈಗಾಗಲೇ ಅಂದ್ರೆ ಮತಾಂತರ ಆಗಿದ್ದಾವೆ, ಇನ್ನೊಂದು ಮತ್ತೊಂದು ಜೊಳ್ಳು ಕಾಳುಗಳ ಹಾರು ಹೋಗಿದ್ದಾವೆ. ಎಂತಹ ಕಠಿಣ ಸಂದರ್ಭದಲ್ಲೂ ನನ್ನ ಧರ್ಮವನ್ನು ನಾನು ಬಿಟ್ಟು ಕೊಟ್ಟಿಲ್ಲ ಅಂತಕ್ಕಂತಹ ಭಾವನೆಯಿಂದ ಯಾರು ಬದುಕಿ ಬಂದಿದ್ದಾರೆ, ಆ ಎಲ್ಲ ಬದುಕಿ ಬಂದಂತ ಗಟ್ಟಿ ಕಾಳುಗಳ ಜೀವ ಸಂಕಲವೇ ಇವತ್ತು ಯಾರು ಹಿಂದೂಗಳಾಗಿ ಉಳ್ಕೊಂಡಿದ್ರೆ ಅವರ ಆ ಒಂದು ನೆಲೆ ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಗಟ್ಟಿ ಕಾಳು ಆಗ್ಬೇಕು. ಆ ಯಾವುದೇ ಆಸೆ, ಆಕಾಂಕ್ಷೆ, ಬೆದರಿಕೆ, ಹೆದರಿಕೆಗೆ ಬಗ್ಗದೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಒಂದಾದಂತಹ ಸಂದರ್ಭದಲ್ಲಿ ಯಾರು ಕೂಡ ಏನೂ ಕೂಡ ಮಾಡೋದಕ್ಕಾಗಲ್ಲ. ನಮ್ಮಲ್ಲೇ ಒಡಕುಂಟಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮನ್ನೇ ಆಳ್ಬೋದು. ಈ ದೇಶ 200 ವರ್ಷ ಬೇರೆ ಪರರ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಹಿಂದೂ ದೇಶದಲ್ಲಿ ನಾವು ಪೂಜಿಸುವ ಗೋಮಾತೆಯನ್ನ ರಕ್ಷಿಸುವಂತೆ ಗೋಗರೆಯುವಂತಹ ದುರಾದೃಷ್ಟ ಸ್ಥಿತಿ ಬಂದಿರುವುದು ವಿಷಾದನೀಯ. ದೇಶದ ಸಂಸ್ಕೃತಿ, ಆಚಾರ, ಆರ್ಥಿಕತೆ ನಿಂತಿರುವುದು ಗೋವುಗಳ ಮೇಲೆ. ಗೋವುಗಳಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿವೆ ಎಂದು ಹಿಂದೂಗಳು ನಂಬಿದ್ದಾರೆ. ಅಂತಹ ಗೋವುಗಳನ್ನ ನಮ್ಮೆದುರು ಕಡಿದು ತಿನ್ನುತ್ತಿದ್ರು ನಾವು ಧ್ವನಿ ಎತ್ತದಿದ್ರೆ ನಾವು ಬದುಕಿರುವುದೇ ವ್ಯರ್ಥ. ಗೋಮಾಂಸದ ಅಂಗಡಿ ಮುಂದೆ ಹಂದಿ ಮಾಂಸದ ಅಂಗಡಿ ತೆರೆಯುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಈ ದುಷ್ಟ ಶಕ್ತಿಗಳಿಗೆ, ಭ್ರಷ್ಟರಿಗೆ, ದೇಶದ್ರೋಹಿಗಳಿಗೆ ಬಾಯೊಳಗೆ ಸಿಮೆಂಟ್ ಹಾಕಿ ಬರೇ ಬಾಯೊಳಗಲ್ಲ ನವರಂಧ್ರಗಳಲ್ಲೂ ಸಿಮೆಂಟ್ ಹಾಕ್ತಾರೆ. ಹಾಕ್ಬೇಕು. ಅವರು ನಮ್ಮ ಶಾಸಕರೇ, ನಾವು ಹಿಂದೂ ಶಾಸಕ ಅಂತ ಹೇಳಿ ಗೆಲ್ಸಿದೀವಿ ಅಂತಂದ್ಮೇಲೆ ಇದನ್ನು ಮಾಡಲೇಬೇಕು. ಯಾವುದೇ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂದೂ ಕಾರ್ಯಕರ್ತರ ಅರೆಸ್ಟ್ ಆದ್ರೆ ಮೊದಲೇ ಹೆಜ್ಜೆ ನಮ್ಮ ಫ್ರೆಂಡ್ ಶಾಸಕರು ಮಂಜು ಅವ್ರದ್ದು ಇರಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಏನ್ ಮಾಡಿದ ನಮ್ಮ ಕಾರ್ಯಕರ್ತ? ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಯಾವ ಸ್ವಾಮೀಜಿ, ಗುರುಜಿಗಳು ಭವಿಷ್ಯ ನುಡಿಯೋದು ಬೇಕಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್. ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳದಿದ್ರೆ ಹತ್ಯೆ ಮಾಡುವುದಾಗಿ ಸಿಟಿ ರವಿಗೆ ಬೆದರಿಕೆ ಪತ್ರ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು.
ಮಾಜಿ ಸಂಸದೆ ಸುಮಲತಾ ಅವರ ಕಾರು ಹತ್ತಲ್ಲ ಎಂದು ನಾನು ಹೇಳಿಲ್ಲ. ಈ ವಿಚಾರದಲ್ಲಿ ಚಿಲ್ಲರೆ ರೀತಿ ರಾಜಕೀಯ ಬೆರೆಸುವ ಅವಶ್ಯಕತೆ ನನಗಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ಬಸ್ಗಳ ನಿರ್ವಾಹಕ ಹಣ ಕೊಳ್ಳೆ ಒಡೆಯಲು ಖದೀಮರಿಂದ ಹೊಸ ಪ್ಲಾನ್. ಮಲಗಿದ್ದ ಚಾಲನಾ ಸಿಬ್ಬಂದಿಗಳ ಮುಖಕ್ಕೆ ಸ್ಪ್ರೇ ಹೊಡೆದು ಕಳ್ಳತನಕ್ಕೆ ಯತ್ನ. ರಾತ್ರಿ ವೇಳೆ ನಿಲ್ದಾಣದಲ್ಲಿ ಪೊಲೀಸರ ಕಾವಲಾಕುವಂತೆ ಒತ್ತಾಯ. ಕಿಡಿಗೇಡಿಗಳಿಂದ ಭತ್ತದ ಉಣವೆಗೆ ಬೆಂಕಿ. 4 ಲಕ್ಷ ಮೌಲ್ಯದ ಬೆಳೆನಾಶ. ರೈತ ಕಂಗಾಲು ನಷ್ಟ ಪರಿಹಾರಕ್ಕೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.